ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಸ್ತಾಂತರವೇ ಈಗ ಪೊಲೀಸರಿಗೆ ಬಹುದೊಡ್ಡ ಸವಾಲು. ಎಷ್ಟೇ ತಡಕಾಡುದು ಆರೋಪಿ ಕುರಿತು ಯಾವುದೇ ಮಾಹಿತಿಯನ್ನು ಸಿಗ್ತಾ ಇಲ್ಲ. ಈ ಹಿನ್ನೆಲೆ ಬಿಹಾರ ರಾಜ್ಯಕ್ಕೆ ತೆರಳಿ ವಿಶೇಷ ತಂಡ ಆರೋಪಿ ಕುಟುಂಬಸ್ಥರ ಮಾಹಿತಿಯನ್ನು ಕಲೆ ಹಾಕುವ ಮುಂದಾಗ್ತಾ ಇರೋದು. ಬಿಹಾರಕ್ಕೆ ವಿಶೇಷ ತಂಡ ತೆರಳಿದೆ. ಮಾಹಿತಿ ಸಿಗದೆ ಹೋದಲ್ಲಿ ತಜ್ಞರ ಸಲಹೆಯನ್ನ ಪಡೆದು ಹುಬ್ಬಳ್ಳಿಯಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಈ ನಡುವೆ ಮುಂದುವರೆದ ಸಿಐಡಿ ಅಧಿಕಾರಿಗಳ ವಿಚಾರಣೆ. ಸಿಐಡಿ ಎಸ್ಪಿ ವೆಂಕಟೇಶ ನೇತೃತ್ವದ ತಂಡದಿಂದ ಇಂದು ಸಹ ತನಿಖೆಯನ್ನ ಮಾಡಲಾಗುತ್ತೆ. ನೋಡಿ, ಇಲ್ಲಿವರೆಗೂ ಕೂಡ ರಿತೇಶ್ ಕುಮಾರ್, ಈ ಹುಬ್ಬಳ್ಳಿಯ ಆರೋಪಿ ಏನಿದ್ದ, ಬಾಲಕಿ ಹಂತಕ ಏನಿದ್ದ, ಈತನ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳು ಪಾಪ ಪೊಲೀಸರಿಗೆ ಎದುರಾಗ್ತಾ ಇರೋದು. ಶವ ಹಸ್ತಾಂತರದ ಬಗ್ಗೆ ಒಂದು ದೊಡ್ಡ ತಲೆನೋವು ಶುರು ಆಗ್ಬಿಟ್ಟಿದೆ. ಶವ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲೇಬೇಕಾಗತ್ತೆ ಕಾನೂನಿನ ಪ್ರಕಾರ. ಹಾಗಾಗಿ ದೊಡ್ಡ ಸವಾಲಾಗಿದೆ. ಎಷ್ಟೇ ಹುಡುಕಿದ್ರು ಒಂದು ಚೂರು ಸುಳಿವು ಸಿಗ್ತಾ ಇಲ್ಲ, ಮಾಹಿತಿನೂ ಸಿಗ್ತಾ ಇಲ್ಲ. ಈತನ ತಂದೆ ತಾಯಿಗೆ ಯಾರು, ಈತನ ಕುಟುಂಬಸ್ಥರಿಗೆ ಯಾರು, ಈತನಿಗೆ ಹಿಂದೆ ಮುಂದೆ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ವಿಶೇಷ ತಂಡನೂ ರಚನೆ ಮಾಡ್ಕೊಂಡಿದ್ದಾರೆ. ಬಿಹಾರಕ್ಕೆ ಕಳಿಸಲಾಗಿದೆ. ಯಾಕಂದರೆ ಬಿಹಾರದ ಮೂಲದವನು ಅಂತ ಹೇಳಲಾಗ್ತಾ ಇತ್ತಲ್ಲ, ಆ ವಿಶೇಷ ತಂಡವನ್ನು ಬಿಹಾರಕ್ಕೆ ಕಳಿಸಿದ್ದಾರೆ. ಆರೋಪಿ ಕುಟುಂಬಸ್ಥರಿಗೆ ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಅಂತ ವಿಶೇಷ ತಂಡ ಬಿಹಾರಕ್ಕೆ ಹೋಗಿರೋದು. ಮಾಹಿತಿ ಸಿಗಲೇ ಇಲ್ಲ ಅಂತ ಅಂದರೆ ಈ ಶವನ್ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ವಲ್ಲ. ಮಾಹಿತಿ ಸಿಗಲೇ ಇಲ್ಲ, ಒಂದು ಚೂರು ಸುಳಿವೇ ಸಿಗಲಿಲ್ಲ ಅಂತ ಅಂದರೆ ತಜ್ಞರ ಸಲಹೆ ಪಡ್ಕೊಳ್ಬೇಕಾಗತ್ತೆ. ಕಾನೂನಾತ್ಮಕವಾಗಿ ನಾವೀಗೇನು ಮಾಡಬಹುದು, ಇದಕ್ಕೇನು ಆಪ್ಷನ್ಸ್ ಇದೆ. ಯಾಕಂದರೆ ಈ ಮೃತದೇಹ ಹಸ್ತಾಂತರವನ್ನು ಅವ್ರ ಕುಟುಂಬಸ್ಥರಿಗೆ ಮಾಡಲೇಬೇಕು. ಪಂಚನಾಮೆ ಮಾಡೋ ಸಂದರ್ಭದಲ್ಲೂ ಕೂಡ ಅವ್ರ ಕುಟುಂಬಸ್ಥರು ಇರಬೇಕು, ಸಹಿ ಆಗಬೇಕು. ಬಟ್ ಈಗ ಅದು ಯಾವುದೂ ಆಗ್ತಿಲ್ವಲ್ಲ, ಹಾಗಾಗಿ ತಜ್ಞರ ಸಲಹೆ ಪಡ್ಕೊತಾರೆ. ಈಗ ನಾವು ಏನು ಮಾಡಬೇಕು ಅಂತ. ಇನ್ನೂ 5 ವರ್ಷನೋ 6 ವರ್ಷನೋ ಬಿಟ್ಟು ಈತನ ತಂದೆ ತಾಯಿ ಬಂದು ನಮ್ಮ ಮಗ ಇಲ್ಲೇ ಇದ್ದ, ಎಲ್ಲಿ ಹೋದ್ನೋ ಗೊತ್ತಿಲ್ಲ, ಹೇಗೆ ನೀವು ಮೃತದೇಹ ಹಸ್ತಾಂತರ ಮಾಡಿಬಿಟ್ರಿ, ಯಾರಿಗೆ ಮಾಡಿಬಿಟ್ರಿ, ಅಂತ್ಯಕ್ರಿಯೆ ಹೆಂಗೆ ಮಾಡಿಬಿಟ್ರಿ, ನಮಗೆ ಗೊತ್ತಿಲ್ಲದೆ ಇದು ಯಾಕೆ ಮಾಡಿಬಿಟ್ರಿ ಅಂತ ಅಂದರೆ ಆ ಕೇಸ್ ದೊಡ್ಡದಾಗ್ಬಿಡುತ್ತೆ. ಆ ಪೊಲೀಸರಿಗೆ ಅದು ತಲೆನೋವು. ಹಾಗಾಗಿ ಕಾನೂನಿನ ಪ್ರಕಾರವೇ ಅಂದರೆ ಲೀಗಲ್ ಆಗಿ ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ತಜ್ಞರ ಸಲಹೆ ಪಡ್ಕೊಳ್ತಾರೆ. ಆ ನಂತರ ಹುಬ್ಬಳ್ಳಿಯಲ್ಲಿ ಅಂತ್ಯಕ್ರಿಯೆ ಮಾಡಬಹುದು. ಈ ನಡುವೆ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸಿಐಡಿ ಎಸ್ಪಿ ವೆಂಕಟೇಶ್ ನೇತೃತ್ವದ ತಂಡದಿಂದ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಸ್ವತಃ ಪೊಲೀಸ್ ಇಲಾಖೆನೇ ಎದುರಿಸ್ತಾ ಇರುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ನೋಡಿ, ಅವತ್ತು ಪ್ರತಿಭಟನೆ ಮಾಡಲಾಯಿತು, ಆಕ್ರೋಶ ವ್ಯಕ್ತಪಡಿಸಲಾಯಿತು, ಕ್ರಮ ಆಗಲೇಬೇಕು ಅಂತ ಹೇಳಿದ್ದಾಯಿತು. ಅದೆಲ್ಲದರ ನಡುವೆ ತನಿಖೆಯನ್ನು ನಡೆಸಿದಂಥ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ರಿತೇಶ್ ಕುಮಾರ್ ಮೇಲೆ ಶೂಟು ಮಾಡಾಯಿತು, ಆತನ ಪ್ರಾಣನೂ ಹೋಗಾಯಿತು. ಬಟ್ ಇದಕ್ಕೆ ಇತ್ಯರ್ಥ ಅಥವಾ ಸುಖಾಂತ್ಯ ಅನ್ನೋದು ಆಗ್ತಾ ಇಲ್ಲ. ಹಾಗಾಗಿ ಪೊಲೀಸರಿಗೆ ಈ ವಿಚಾರದಲ್ಲಿ ತಲೆನೋವು ಶುರುವಾಗಿದೆ. ಹಾಗಾಗಿ ಸಹಜವಾಗಿಯೇ ಪೊಲೀಸರು ಇದೀಗ ತನಿಖೆಯನ್ನು ಚುರುಕುಪಡಿಸಿದ್ದಾರೆ. ಅದಕ್ಕೆ ಅಂತ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಬಿಹಾರಕ್ಕೆ ತೆರಳಲಾಗಿದೆ. ಇನ್ನೊಂದು ಕಡೆಯಲ್ಲಿ ಈತನ ಫೋಟೋವನ್ನು ದೇಶದ ಎಲ್ಲ ಪೊಲೀಸ್ ಇಲಾಖೆಗೂ, ಪೊಲೀಸ್ ಸ್ಟೇಷನ್ಗೂ ಕೂಡ ರವಾನಿಸಿದ್ದಾರಂತೆ. ಈತನ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದ್ದಲ್ಲಿ, ಮಾಹಿತಿ ಸಿಕ್ಕಿದ್ದಲ್ಲಿ ಗಮನಕ್ಕೆ ತನ್ನಿ ಅಂತ ಸವಾಲುಗಳಿಗಿದೆ ಪೊಲೀಸರ ಮುಂದೆ. ಅಷ್ಟು ಈಸಿ ಅಲ್ಲ. ಮಾನವ ಹಕ್ಕು ಆಯೋಗ ಇನ್ನೊಂದು ಕಡೆಯಲ್ಲಿ ಎಂಟ್ರಿ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೇನಾದರೂ ಎಂಟ್ರಿ ಆಯಿತು ಅಂತಂದರೆ ಮತ್ತು ಅದು ಕೂಡ ತನಿಖೆಗೆ ಒಳಪಡಬೇಕಾಗತ್ತೆ. ಪ್ರಕ್ರಿಯೆಗಳನ್ನು ಪೊಲೀಸರೇ ಈಗ ಎದುರಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಕಾನೂನು ಪ್ರಕ್ರಿಯೆಗಳನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈಗ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿದೆ ಈ ಪ್ರಕರಣ. ಹಾಗಾಗಿ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತ?
ಇವತ್ತು ದೇಶದಂತಹ ಅವಳಿ ನಗರದೇ ಸುದ್ದಿ. ಯಾಕಂದರೆ ಒಂದು ಎನ್ಕೌಂಟರ್ ಪ್ರಕರಣ, ಯಾವ ಇವತ್ತು ಅತ್ಯಾಚಾರ ಎಸಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದ ರಿತೀಶ್ ಕುಮಾರ್ ಅಂತೇಳಿ, ಈ ರಿತೀಶ್ ಕುಮಾರ್ನ ವಿಷಯ ಇವತ್ತು ಸುದ್ದಿ ಏನಿದೆ ದೇಶಾದಂತಹ ಸದ್ದು ಮಾಡ್ತಾ ಇದೆ. ಆದರೆ ಅವಳಿ ನಗರದ ಪೊಲೀಸರಿಗೆ ಆತನನ್ನು ಹುಡುಕುವುದೇ ಅಂದರೆ ಇಲ್ಲಿ ಆತನ ಸಂಬಂಧಿಕರನ್ನೇ ಹುಡುಕುವುದು ಒಂದು ದೊಡ್ಡ ಸವಾಲಿನ ಕೆಲಸವಾಗಿದೆ. ಯಾಕೆ ಇವತ್ತು ದೊಡ್ಡ ಸವಾಲಿನ ಕೆಲಸ ಆಗಿದೆ ಅಂದರೆ ಕೆಲಸ ಅರಸಿ ಹುಬ್ಬಳ್ಳಿಗೆ ಬಂದಿರ್ತಾನೆ. ಹುಬ್ಬಳ್ಳಿಗೆ ಬಂದಂತಹ ಈ ಏನು ಕಾಮುಕ ಇದ್ದೇನೆ ಬೆಳಿಗ್ಗೆ 11:30 ಸುಮಾರಿಗೆ, ಕಳೆದ ರವಿವಾರ ಬೆಳಿಗ್ಗೆ 11 ಗಂಟೆ 11:30 ಸುಮಾರಿಗೆ ಓರ್ವ 5 ವರ್ಷದ ಬಾಲಿಕೆಯ ಮೇಲೆ ಇಲ್ಲಿ ಅಂದರೆ ಪೈಸಾಚಿಕ ಕೃತ್ಯ ಎಬ್ಬಿಸಿ ಪರಾರಿ ಆಗ್ತಾನೆ. ಪರಾರಿಯಾದ ಕೆಲವೇ ಗಂಟೆಗಳಲ್ಲಿ ಪೊಲೀಸರ ಕೈಯಲ್ಲಿ ಸಿಕ್ಕು ಇವತ್ತು ಆತೂ ಸಹ ಇಲ್ಲಿ ಅಂತಾರೆ ಪೊಲೀಸರ ಬಂದೂಕಿಗೆ ಬಲಿಯಾಗಿ ಹೋಗಿದ್ದಾನೆ. ಆದರೆ ಆತನ ಮೂಲಗಳನ್ನು ಹುಡುಕುವುದು ಪೊಲೀಸರಿಗೆ ದೊಡ್ಡದಂತಹ ಒಂದು ತಲೆನೋವಾಗಿದೆ. ಯಾಕಂದರೆ ಮೂಲತಃ ಬಿಹಾರದವನು ಕೆಲಸ ಅರಸಿ ಹುಬ್ಬಳ್ಳಿಗೆ ಬಂದಿರ್ತಾನೆ. ಆದರೆ ಬಿಹಾರ ರಾಜ್ಯದಲ್ಲಿ ಈಗಾಗಲೇ 15ಕ್ಕೂ ಹೆಚ್ಚು ಪೊಲೀಸರು, ಹುಬ್ಬಳ್ಳಿ ಧಾರವಾಡ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಆತನ ಮೂಲಗಳನ್ನು ಪತ್ತೆ ಹಚ್ಚಲು, ಆತನ ಸಂಬಂಧಿಕರನ್ನ ಪತ್ತೆ ಹಚ್ಚಲು ಸಾಕಷ್ಟು ಇವತ್ತು ಏನು ಬಿಹಾರದ ಒಂದು ಪಾಟ್ನಾದಲ್ಲಿ ಎಲ್ಲ ರೀತಿಯಂಥ ಒಂದು ಹುಡುಕಾಟವನ್ನು ಮಾಡ್ತಾರೆ. ಆದರೂ ಸಹ ಇಲ್ಲಿ ಹತ್ರ ಆತನ ಸಂಬಂಧಿಕರ ಪತ್ತೆನೇ ಇವತ್ತು ಆಗ್ತಾ ಇಲ್ಲ. ಆದರೆ ಒಂದು ಕಡೆ ಅಂತಂದರೆ ನಿನ್ನೆ ಮರಣೋತ್ತರ ಪರೀಕ್ಷೆ 3 ಇಲ್ಲಿ ಅಂದರೆ ನುರಿತ ತಜ್ಞರ ಸಮ್ಮುಖದಲ್ಲಿ ಮತ್ತು ಜಿಲ್ಲಾ ನ್ಯಾಯಾಧೀಶರ ಒಂದು ಈಗಾಗಲೇ ಒಂದು ವೀಕ್ಷಣೆ ಮುಖಾಂತರ ಅಂದರೆ ಮರಣೋತ್ತರ ಪರೀಕ್ಷೆ ಆಗಿದೆ. ಮರಣೋತ್ತರ ಪರೀಕ್ಷೆ ಆದ ಬಳಿಕ ಇಲ್ಲಿ ಅಂದರೆ ಬಹಳಷ್ಟು ದಿನ ಆತನ ಶವವನ್ನು ಇಟ್ಟುಕೊಳ್ಳಿಕ್ಕಾಗೋದಿಲ್ಲ. ಹೀಗಾಗಿ ಆತನ ಸಂಬಂಧಿಕರನ್ನು ಹುಡುಕಬೇಕು. ಆತನ ಹಂತಕನ ಮೃತದೇಹವನ್ನು ಆತನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಅವಳಿ ನಗರದ ಪೊಲೀಸರು ಅವರ ಸಂಬಂಧಿಕರ ಮತ್ತು ಅವರ ಕುಟುಂಬಸ್ಥರಿಗೆ ಹುಡುಕಾಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಸಹಿತ ಆತನ ಸಂಬಂಧಿಕರ ಗುರುತು ಇಲ್ಲಿ ಅಂದರೆ ಪತ್ತೆ ಆಗ್ತಲ್ಲ. ಇದರ ನಡುವೆ ಇಲ್ಲಿ ಅಂತಂದರೆ ಈ ಒಂದು ಪ್ರಕರಣ ಏನು ಎನ್ಕೌಂಟರ್ ಪ್ರಕರಣಕ್ಕೆ ಒಂದು CID ಎಂಟ್ರಿ ಆಗಿದೆ. SP ವೆಂಕಟೇಶ್, ಇನ್ಸ್ಪೆಕ್ಟರ್ DYSP ಮಂಜುನಾಥ್ ಮತ್ತು ಇನ್ಸ್ಪೆಕ್ಟರ್ ಪುನೀತ್ ಕುಮಾರ್ ಒಂದು ನೇತೃತ್ವದ ತಂಡ ಇಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟು ಈಗಾಗಲೇ ನಿನ್ನೆ ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರಕ್ಕೆ ಭೇಟಿ ನೀಡಿ ಆತನ ಮರಣೋತ್ತರ ಪರೀಕ್ಷೆ ನಡೆಯುವ ಮುನ್ನವೇ ಇಲ್ಲಿ ಅಂತಂದರೆ ಆತನ ಏನು ಶವ ಏನಿದೆ ಆ ಶವದ ಕೆಲವೊಂದಿಷ್ಟು ಫೋಟೋಗಳನ್ನು ತಮ್ಮ ಹತ್ರ ತೆಗೆದುಕೊಂಡಿದೆ. ಇದರ ನಡುವೆ ಇಲ್ಲಿ ಅಂತಂದರೆ ಇಂದು ಏನು ಎನ್ಕೌಂಟರ್ ಜಾಗ ಏನಿದೆ ಹುಬ್ಬಳ್ಳಿಯ ಹೊರವಲಯದ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ರಾಯನಾಳ ಬ್ರಿಡ್ಜ್ ಏನಿದೆ ಎನ್ಕೌಂಟರ್ ಆದಂತಹ ಸ್ಥಳಕ್ಕೆ ಇವತ್ತು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಇಲ್ಲಿ ಅಂತಂದರೆ ಒಂದು ಮಹಜರುಗಳನ್ನು ಇವತ್ತು ಸಂಗ್ರಹಿಸು ಮತ್ತು ಮಹಜರನ್ನು ಮಾಡುವಂತಹ ಕೆಲಸವನ್ನು CID ಅವರು ಮಾಡ್ತಾರೆ. ಅದು ಯಾವ ಮಟ್ಟಿಗೆ ಅಂತಂದರೆ ಅವತ್ತು ಇಡೀ ದಿನ ಯಾವ ರೀತಿಯಾದಂತಹ ಒಂದು ಕಾರ್ಯಾಚರಣೆ ಆಯಿತು ಅನ್ನೋದ್ರ ಬಗ್ಗೆಯೂ ಸಹಿತ ಇಲ್ಲಂದರೆ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು CID ಅಧಿಕಾರಿಗಳು ಮಾಡ್ತಾರೆ. ಸ್ಥಳದ ಮಹಜರು ನಡೆದ ನಂತರ ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ಲೇಡಿ ಸಿಂಗಂ, ಅನ್ನಪೂರ್ಣ ಮತ್ತು ಪೊಲೀಸ್ ಸಿಬ್ಬಂದಿಗಳಾದಂತಹ ವೀರೇಶ್ ಮತ್ತು ಯಶವಂತರುಗಳಿಂದ ಮಾಹಿತಿ ಸಂಗ್ರಹ ಮಾಡುತ್ತೆ. ಅವತ್ತು ಯಾವ ರೀತಿಯಾಗಿ ಏನು ಹಂತಕ ಕಾಮುಕ ಅದನ್ನೇ ತಪ್ಪಿಸಿಕೊಳ್ಳಲು ಯತ್ನಿಸಿದ, ನಿಮ್ಮ ಮೇಲೆ ಯಾವ ರೀತಿಯಾದಂತಹ ಒಂದು ಕಲ್ಲು ತೂರಾಟ ಮಾಡಿದ,